ಎಐ ಚಾಟ್‌ಬಾಟ್‌ಗಳ ಒಂದು ದೊಡ್ಡ ಅಲೆಯನ್ನ ನಾವೆಲ್ಲ ನೋಡಿದ್ದೀವಿ. ಆದ್ರೆ ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೆಕ್ ಜಗತ್ತನ್ನೇ ಅಲ್ಲಾಡಿಸ್ತಿರೋ ಒಂದು ಹೊಸ ತಂತ್ರಜ್ಞಾನ ಬಂದಿದೆ. ಅದೇ ಎಐ ಏಜೆಂಟ್. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮತ್ರ ಇರೋ ಎಐ ಟೂಲ್ಸ್ ಏನ್ ಮಾಡ್ತವೆ? ಹೆಚ್ಚಾಗಿ ನಮ್ ಜೊತೆ ಮಾತಾಡ್ತವೆ ಅಷ್ಟೇ. ತಾವಾಗೇ ಯಾವುದೇ ಕೆಲ್ಸ ಮಾಡಲ್ಲ ಅಲ್ವಾ? ಆದ್ರೆ ಕೇವಲ ಮಾತಾಡೋದಲ್ಲದೆ ನಾವ್ ಹೇಳಿದ ಕೆಲ್ಸವನ್ನ ಅಕ್ಷರಶಃ ಮಾಡೋ ಒಂದು ಎಐ ಇದ್ರೆ ಹೇಗಿರ್ಬೇಡ? ಉದಾಹರಣೆಗೆ, ನೀವೊಂದು ಮೆಸೇಜ್ ಕಳಿಸ್ತೀರಾ ಅಷ್ಟೇ, ನಿಮ್ ವಿಡಿಯೋ ತಾನಾಗೇ ಎಡಿಟ್ ಆಗಿ ರೆಡಿ ಆಗಿರುತ್ತೆ. ಹೇಗನಿಸ್ತೆ? ಅಥವಾ ಇನ್ನೊಂದು ಸನ್ನಿವೇಶ, ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗಳನ್ನ ಅದೇ ಟ್ರ್ಯಾಕ್ ಮಾಡಿ, ಅಪ್ಡೇಟ್ಸ್ ಕೊಟ್ಟು, ಕೊನೆಗೆ ಪೂರ್ತಿ ಮಾಡಿ ಮುಗ್ಸೋ ಒಂದು ಎಐ ಇದ್ರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ, ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿರಿ ಪರ್ವಾಗಿಲ್ಲ, ಒಂದೇ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ ನಿಮ್ಮ ಇಡೀ ಕಂಪ್ಯೂಟರ್ನೇ ಕಂಟ್ರೋಲ್ ಮಾಡೋ ಶಕ್ತಿ ನಿಮ್ ಕೈಗೆ ಬಂದ್ರೆ, ಇದು ಯಾವುದೋ ಸೈನ್ಸ್ ಫಿಕ್ಷನ್ ಕಥೆಯಲ್ಲ, ಇದು ಇವತ್ತಿನ ನಿಜ. ಸೊ ಈ ಹೊಸ ಸಂಚಲನಕ್ಕೆ ಕಾರಣವಾದ ಆ ಟೂಲ್ ಯಾವುದು? ಅದರ ಹೆಸರು ಕ್ಲಾಡ್ ಬಾಟ್. ಹಾಗಿದ್ರೆ ಬನ್ನಿ, ಇದು ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಿದೆ ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂಥರ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಕ್ಲಾಡ್ ಬಾಟ್ ಅಂದ್ರೆ ನಿಮ್ಮ ಕಂಪ್ಯೂಟರ್ಗೆ ಒಂದು ಡಿಜಿಟಲ್ ಬ್ರೈನ್ ಹಾಕಿದ ಹಾಗೆ. ನೀವು ಜಿಪಿಟಿ ಅಥವಾ ಕ್ಲಾಡ್ ತರಹದ ಯಾವುದೇ ಎಐ ಮಾಡೆಲ್ ಅನ್ನ ಅದರ ಮೆದುಳಾಗಿ ಆಯ್ಕೆ ಮಾಡ್ಬೋದು. ಒಮ್ಮೆ ಆಯ್ಕೆ ಮಾಡಿದ ಮೇಲೆ ನೀವು ಹೇಳಿದ ಕೆಲಸ ಮಾಡಕ್ಕೆ ಅದು ನಿಮ್ಮ ಕಂಪ್ಯೂಟರ್ನ ಸಂಪೂರ್ಣ ಕಂಟ್ರೋಲ್ ತಗೊಳುತ್ತೆ. ಈ ಟೆಕ್ನಾಲಜಿ ಬಗ್ಗೆ ಎಂಥ ಕ್ರೇಜ್ ಇದೆ ಅಂದ್ರೆ, ಒಬ್ಬ ಫೇಮಸ್ ಟೆಕ್ ರಿವ್ಯೂವರ್ ಹೀಗೆ ಹೇಳಿದ್ದಾರೆ, ಚಾಟ್ ಜಿಪಿಟಿ ಬಂದಾಗ ಕೂಡ ನಾನಿಷ್ಟು ಎಕ್ಸೈಟ್ ಆಗಿರ್ಲಿಲ್ಲ ಅಂತ. ಇದ್ರಿಂದಾನೇ ಇದ್ರ ಪವರ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬಹುದು. ನೋಡಿ, ಈ ಕ್ರೇಜ್ ಬರೀ ಮಾತಲ್ಲ, ನಂಬರ್ಗಳಲ್ಲೂ ಕಾಣಿಸುತ್ತೆ. ಈ ಟೂಲ್ ಅನ್ನ ಡೆವಲಪ್ ಮಾಡಿದ ವ್ಯಕ್ತಿಗೆ ಕೆಲವು ದಿನಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ಬೇಗ ಜನರಿಗೆ ತಲುಪ್ತಿದೆ ಅಂತ. ಓಕೆ, ಇಷ್ಟೊಂದು ಪವರ್ಫುಲ್ ಆಗಿರೋ ಈ ಟೂಲ್ನ ಸೆಟಪ್ ಮಾಡೋದು ಹೇಗೆ? ಕೇರೋಕೆ ಟೆಕ್ನಿಕಲ್ ಆಗಿ ಕಷ್ಟ ಅನ್ಸ್ಬೋದು, ಆದ್ರೆ ನಿಜವಾಗ್ಲೂ ಇದು ತುಂಬಾ ಸಿಂಪಲ್. ಬನ್ನಿ ಇದರ ಮುಖ್ಯ ಸ್ಟೆಪ್ಸ್ ಏನುಂಟ ನೋಡೋಣ. ನೋಡಿ, ಇದನ್ನ ಇನ್ಸ್ಟಾಲ್ ಮಾಡೋಕೆ ಇರೋದು ಕೇವಲ 4 ಸಿಂಪಲ್ ಸ್ಟೆಪ್ಸ್. ಫಸ್ಟ್, ಒಂದು ಲೈನ್ ಕೋಡ್ ಅನ್ನ ಕಾಪಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್, ಕಂಪ್ಯೂಟರ್ ಕಂಟ್ರೋಲ್ ಮಾಡೋಕೆ ಪರ್ಮಿಷನ್ ಕೊಡಬೇಕು. ಆಮೇಲೆ ನಿಮಗಿಷ್ಟವಾದ ಎಐ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡಬೇಕು. ಲಾಸ್ಟ್, ಅದನ್ನ ವಾಟ್ಸ್ಆಪ್ ಜೊತೆ ಕನೆಕ್ಟ್ ಮಾಡಬೇಕು. ಅಷ್ಟೇ, ನಿಮ್ಮ ಕಂಪ್ಯೂಟರ್ಗೆ ಒಂದು ಸೂಪರ್ ಪವರ್ಫುಲ್ ಬ್ರೈನ್ ಸಿಕ್ಬಿಡುತ್ತೆ. ಸರಿ, ಇನ್ಸ್ಟಾಲ್ ಎಲ್ಲ ಆಯ್ತು. ಆದ್ರೆ ಇದು ರಿಯಲ್ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಕೆಲವು ಉದಾಹರಣೆಗಳನ್ನ ನೋಡೋಣ. ಈಗ ನೋಡಿ, ಒಬ್ರು ತಮ್ಮ ವಾಟ್ಸಾಪಿಂದ ಒಂದು ಸಿಂಪಲ್ ಪ್ರಶ್ನೆ ಕಳಿಸ್ತಿದ್ದಾರೆ. ಗಮನಿಸಿ, ಅವರು ಕಂಪ್ಯೂಟರ್ ಮುಂದೆ ಕೂತಿಲ್ಲ, ಜಸ್ಟ್ ತಮ್ಮ ಫೋನ್ನಲ್ಲಿದ್ದಾರೆ. ಮತ್ತು ನೋಡಿ, ಕೆಲವೇ ಸೆಕೆಂಡುಗಳಲ್ಲಿ ಕ್ಲಾಡ್ ಬಾಟ್ ಉತ್ತರ ಕಳಿಸಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಯಾವ ಬ್ರೌಸರೂ ಓಪನ್ ಆಗಲ್ಲ. ಅದು ಬ್ಯಾಕ್ಗ್ರೌಂಡ್ನಲ್ಲೇ ಇಂಟರ್ನೆಟ್ ಸರ್ಚ್ ಮಾಡಿ ಮಾಹಿತಿ ತಗೊಂಡು ಕರೆಕ್ಟ್ ಆದ ಉತ್ತರವನ್ನು ನಮ್ಗೆ ಕೊಡುತ್ತೆ. ಅಮೇಜಿಂಗ್ ಅಲ್ವಾ? ಇಲ್ಲಿಯವರೆಗೂ ನೋಡಿದ್ದು ಸರಿ, ಆದ್ರೆ ಕ್ಲಾಡ್ ಬಾಟ್ ಅನ್ನ ಬೇರೆಲ್ಲ ಎಐಗಳಿಗಿಂತ ಸ್ಪೆಷಲ್ ಆಗಿ ಮಾಡೋ ಒಂದು ಫೀಚರ್ ಇದೆ. ಅದೇನದು ಗೊತ್ತಾ? ಅದರ ಪರ್ಸಿಸ್ಟೆಂಟ್ ಮೆಮೊರಿ, ಅಂದ್ರೆ ಶಾಶ್ವತ ಜ್ಞಾಪಕ ಶಕ್ತಿ. ಇದು ತುಂಬಾನೇ ದೊಡ್ಡ ವ್ಯತ್ಯಾಸ. ಈಗಿರೋ ಚಾಟ್‌ಬಾಟ್‌ಗಳ ಮೆಮೊರಿ ಶಾರ್ಟ್ ಟರ್ಮ್, ಅಂದ್ರೆ ನೀವು ಆ ವಿಂಡೋ ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ಮಾತುಕತೆ ಎಲ್ಲ ಮರ್ತೋಗತ್ತೆ. ಆದ್ರೆ ಕ್ಲಾಡ್ ಬಾಟ್ ಹಾಗಲ್ಲ. ನೀವು ಹೇಳಿದ ಪ್ರತಿಯೊಂದು ಮಾತು, ಕೊಟ್ಟ ಪ್ರತಿಯೊಂದು ಕಮಾಂಡ್ ಎಲ್ಲವನ್ನೂ ಅದು ಪರ್ಮನೆಂಟ್ ಆಗಿ ನೆನ್ಪಿಟ್ಕೊಳುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ನೀವಿವತ್ತು ಕ್ಲಾಡ್ ಬಾಟ್ಗೆ ಒಂದ್ ಕೆಲ್ಸ ಕೊಟ್ಟು ಇದನ್ನ 2 ದಿನ ಬಿಟ್ ಮಾಡಿ ಮುಗ್ಸು ಅಂತ ಹೇಳ್ತೀರಾ. ಅದು ಆ ಕೆಲ್ಸವನ್ನ ನೆನ್ಪಲ್ಲಿಟ್ಕೊಂಡು 2 ದಿನ ಸುಮ್ನಿರುತ್ತೆ. ಕರೆಕ್ಟಾಗಿ 3ನೇ ದಿನ ಆ ಕೆಲ್ಸವನ್ನ ಮುಗ್ಸಿ ನಿಮ್ಮ ಕೆಲ್ಸ ಮುಗ್ದಿದೆ ಅಂತ ನಿಮ್ಗೆ ವಾಟ್ಸಾಪ್ ಮೆಸೇಜ್ ಮಾಡುತ್ತೆ. ಅಂದ್ರೆ ಇದು ಕೇವಲ ನಾವು ಹೇಳ್ದಾಗಷ್ಟೇ ಅಲ್ಲ, ತಾನಾಗೇ ಯೋಚಿಸಿ ಸಮಯಕ್ಕೆ ಸರಿಯಾಗಿ ಕೆಲ್ಸ ಮಾಡುತ್ತೆ. ಸರಿ, ಈ ಟೆಕ್ನಾಲಜಿಯ ಶಕ್ತಿ ಮತ್ತು ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ನೋಡೋಣ. ಹಾಗೆಯೇ ಇದ್ರ ಜೊತೆ ಬರುವ ಕೆಲವು ರಿಸ್ಕ್ ಮತ್ತು ನಾವು ತಗೋಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆನೂ ಮಾತಾಡೋಣ. ಇದರಿಂದ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿಜವಾಗ್ಲೂ ಲಿಮಿಟೇ ಇಲ್ಲ. ಹೊಸ ಸಾಫ್ಟ್ವೇರ್ಗಳನ್ನೇ ಡೆವಲಪ್ ಮಾಡಬಹುದು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಆಟೋಮೇಟ್ ಮಾಡಬಹುದು. ಅಷ್ಟೇ ಅಲ್ಲ, ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ಟೀಮ್ ಸೇರಿ ಒಂದೇ ಏಜೆಂಟನ್ನು ಕಂಟ್ರೋಲ್ ಮಾಡಬಹುದು. ಆದ್ರೆ ಇಷ್ಟು ದೊಡ್ಡ ಪವರ್ ಜೊತೆ ಒಂದು ದೊಡ್ಡ ಜವಾಬ್ದಾರಿನೂ ಬರುತ್ತೆ. ಇದು ತುಂಬಾ ಮುಖ್ಯವಾದ ವಿಷಯ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಕ್ಲೌಡ್ ಬಾಟ್ಗೆ ನಿಮ್ಮ ಕಂಪ್ಯೂಟರ್ನಲ್ಲಿರೋ ಪ್ರತಿಯೊಂದಕ್ಕೂ ಆಕ್ಸೆಸ್ ಸಿಗುತ್ತೆ. ನಿಮ್ಮ ಫೈಲ್ಸ್, ಇಮೇಲ್ಸ್, ಪಾಸ್ವರ್ಡ್ಸ್ ಎಲ್ಲದಕ್ಕೂ. ಹಾಗಾಗಿ ಒಂದು ಬಹಳ ಮುಖ್ಯವಾದ ಸಲಹೆ ಏನಂದ್ರೆ,
ಇದನ್ನ ನಿಮ್ಮ ಪರ್ಸನಲ್ ಕಂಪ್ಯೂಟರ್ ಅಂದ್ರೆ ನಿಮ್ಮ ಎಲ್ಲಾ ಖಾಸಗಿ ಮಾಹಿತಿ ಇರೋ ಕಂಪ್ಯೂಟರಲ್ಲಿ ದಯವಿಟ್ಟು ಬಳಸಬೇಡಿ. ಇದಕ್ಕಾಗಿನೇ ಒಂದು ಬೇರೆ ಸಪರೇಟ್ ಕಂಪ್ಯೂಟರ್ ಇಟ್ಕೊಂಡು ಅದರಲ್ಲಿ ಬಳಸೋದು ತುಂಬಾನೇ ಸೇಫ್. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಒಂದು ಕಂಪ್ಯೂಟರ್ ಅನ್ನೋದು ಕೇವಲ ನಾವು ಹೇಳಿದ ಕೆಲಸ ಮಾಡೋ ಒಂದು ಮಷೀನಾಗಿ ಉಳಿಯದೆ, ಅದಕ್ಕೆ ತನ್ನದೇ ಆದ ಜ್ಞಾಪಕ ಶಕ್ತಿ, ಕಲಿಯೋ ಸಾಮರ್ಥ್ಯ ಮತ್ತು ತಾನಾಗೇ ಕೆಲಸ ಮಾಡೋ ಶಕ್ತಿ ಬಂದಾಗ ಮನುಷ್ಯರು ಏನನ್ನೆಲ್ಲ ಸಾಧಿಸಬಹುದು, ಏನನ್ನೆಲ್ಲ ಸೃಷ್ಟಿಸಬಹುದು? ಒಮ್ಮೆ ಯೋಚನೆ ಮಾಡಿ.